ಮಿಸ್ರು ಕೂಡ ಅಪ್ಪ ನಮ್ಮಮ್ಮ ಮದುವೆಯಾಗಿ ಬರ್ತಾರೆ. ಜೇನ್ ಸಿಕ್ತು ಅಂತ ಜೇನ್ ತಂದಿದ್ದಾರೆ. ನ್ಯಾಯನ ದಚ್ಚು. ಹೇ ಆಲ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೆ ವಿಲೇಜ್ ವ್ಲಾಗ್ಸ್ ಇನ್ ಕನ್ನಡ ಲೈವ್. ಇವತ್ತು ಬೆಳಗ್ಗೆನೇ ವಿಡಿಯೋ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಇದರಲ್ಲಿ ವಾಯ್ಸ್ ಓವರ್ ಇಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ಗಳನ್ನ ತೆಕ್ಕೊಂಡಿದ್ದೆ. ಸೊ ಆ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದೆ. ಇವತ್ತು ಸ್ವಲ್ಪ ಬೇಗನೆ ಹಾಲು ಕರೆಯೋದಕ್ಕೆ ಬಂದ್ವಿ. ಇವತ್ತು ಕೊಟ್ಟಿಗೆ ತೊಳೆಯೋಣ ಅಂದರೆ ಮೋಟ್ರ್ ಸರಿ ಇರಲಿಲ್ಲ ಅಂತ ನಮ್ಮನೆಯವರು ಹಾಗೇನೇ ಸಗಣಿ ಎಲ್ಲ ತೆಗೆದಾಕಿದ್ರು. ಸೊ ಹಾಲು ಕರೆಯೋದಕ್ಕೆ ರೆಡಿ ಆದ್ವಿ. ಸೊ ನೋಡಿ, ಎದ್ದ ತಕ್ಷಣ ನಾನು ಯಾವಾಗಲೂ ಈ ಬುತ್ತಿ ಧರಿಸಿರ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ವಿಲೇಜ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಟೈಮು ಇವಾಗ ಎಷ್ಟಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ 11 ಗಂಟೆ ಆಗ್ತಾ ಬಂದಿದೆ. 10:15 ಟೈಮು. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ, ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಬೆಳಗ್ಗೆನೇ ಬೇಗ ಎದ್ವಿ. ಬೆಳಗ್ಗೆದು ಒಂದೆರಡು ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಹಾಗೆಯೇ ತಿಂಡಿ ಎಲ್ಲ ಆಯಿತು. ಸೊ ಇವಾಗ ಕಾಫಿ ಕುಡಿಬೇಕು. ಗುಂಡಣ್ಣ ಬಂದ. ಅಕ್ಕ ಬಾರಕ್ಕಯ್ಯ, ಹಸ ಕಟಾಕನ, ದನ ಕಟಾಕನ. ನಾನು ಒಬ್ಳೆ ಕಟಾಕತ್ತೀನಿ ಗುಂಡಣ್ಣ. ಕಟಾಕ್ ಕೊಡ್ಬೇಕು ಅನ್ನಕಯ್ಯ ಅಂತಾನೆ ಹೊರತು ಬಾರಕಯ್ಯ ಕಟಾಕ್ ಕೊಡ್ತೀನಿ ಅನ್ನಕಲ್ಲ. ನೋಡಿ, ಅವನು ಕ್ಯಾಮ್ರಾ ಫೇಸ್ ಮಾಡಕ್ಕೆ ನಾಚಿಕೆ, ಸ್ವಲ್ಪ ಭಾರಿ ನಾಚ್ಕತಾನೆ. ಒಳ್ಳೆ ಹುಡುಗ ನನ್ನ ತಮ್ಮ ಗುಂಡಣ್ಣ. ನಾನು ಹಸುಗಳೆಲ್ಲ ಕಟಾಕಿ ಆಮೇಲೆ ಸಿಗ್ತೀನಿ. ನಾವು ಇವಾಗ ಜಸ್ಟ್ ಕಾಫಿ ಕುಡಿದ್ವಿ. ಅಪ್ಪ ನಮ್ಮಮ್ಮ ಮದುವೆಯಾಗಿ ಬರ್ತಾರೆ. ಇವಾಗ ಜಸ್ಟ್ ಕಾಫಿ ಕುಡಿದ್ವಿ. ನೆಕ್ಸ್ಟ್ ಏನು ತಿನ್ನೋದು ಅಂತ ಯೋಚನೆ ಆಗ್ತಿದೆ. ಮೆಂತದು ನನ್ನ ಮಗಳು ನೋಡಿ ತೋರಿಸ್ತೀನಿ. ಅಮ್ಮಮ್ಮ ಒದ್ಯಕ್ಕೆ ಬರ್ತಾಯಿತ್ತು. ಇವಾಗ ಜಸ್ಟ್ ಫ್ಯೂ ಸೆಕೆಂಡ್ಸ್ ಎಗೋ ನೋಡಿ. ಮೊಬೈಲ್ ಗಾಳಿ ಅವ್ರಿಗೊಬ್ರಿಗೆ. ಯಾವಾಗಲೂ ಮೊಬೈಲ್ ಇಟ್ಕೊಂಡೇ ಓಡಾಡೋದವರು. ನಿಮ್ಮ ಅಮ್ಮಮ್ಮ. ನನ್ನ ಮಗಳು ನೋಡಿ, ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಮಲಗಿಸಿದ್ದಾಳೆ ತೋರಿಸ್ತೀನಿ ನಿಮಗೆ. ತುಂಬ ಸೆಕೆ ಅಲ್ವಾ. ಇಲ್ಲೊಂದು ಬಿದ್ದೈತೆ, ಅಲ್ಲೊಂದು ಬಿದ್ದೈತೆ, ಅಲ್ಲೆರಡು. ಅಲ್ಲಿ ಈರುಳ್ಳಿ ಚೀಲ, ಇದು ಒಂದು ಗೊಂಬೆ. ಅದೇ ಮತ್ತೆ ಸ್ವಲ್ಪ ಜಾಸ್ತಿ ಸೇಫ್ಟಿಯಾಗಿ ಮಲಗಿಸೋಳೆ. ಇವಾಗ ಏನು ಅಂದರೆ ತುಂಬಾ ಸೆಕೆ ಆಗ್ತಿದೆ. ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಸದ್ಯದಲ್ಲೇ ಮಳೆ ಬರುತ್ತೆ. ನಾನು ದನಗಳಿಗೆ ಬೇರೆ ಜೋಳ ಹಾಕ್ಬರ್ಬೇಕು. ತಡ ಐ ಆಮ್ ಡೋರಾ. ಹಸುಗಳಿಗೆ ಹುಲ್ಲು ಹಾಕೋಕ್ಕೆ ಹೋಗೋಣ ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಚಲೆ ಜಾಯಂಗೆ. ಠಾಣ್ ಠಾಣ್ ಟಡನ್ ಟಡನ್ ಟಡನ್. ನಮ್ಮ ಯಜಮಾನ್ರು ಪನ್ನೀರ್ ಅಂತಂದ್ರು. ಆದರೆ ವಿಡಿಯೋ ಮಾಡಿ ಬೈತಾರೆ. ಏನು ಮಾಡೋದು ನೋಡಿ. ಬಟ್ಟೆ ನೋಡಿ, ಹೆಲಿಕಾಪ್ಟ್ರು ಕಾರು ಓಡಿಸ್ತಾರಂತೆ, ಬೈಕ್ ಓಡ್ಸಕ್ಕಂತೆ. ನಿಮ್ಮದೇ ಬೈಕ್ ಓಡ್ಸಕ್ಕಲ್ಲ ಅಂತೀರಲ್ಲಿ ನೀವು. ನ್ಯಾಯನ ದಚ್ಚು. ನಮ್ಮನೆಯವರು ಹಾಸನ ಹೋಗಿದ್ರು ಅನಿಸುತ್ತೆ. ಭೈರಪುರ ಅಂತ ಹೇಳಿದರೆ ಹಾಸನ ಹೋಗಿದ್ರು. ಹೊರಗಡೆ ಹೋಗಿದ್ರು ಒಟ್ಟು. ಅವರು ಬರುವಾಗ ಫಾರೆಸ್ಟ್ ಆಫೀಸ್ ಹತ್ರ ಪನ್ನೀರ್ಲ್ಯಾಂಡ್ ಸಿಕ್ಕಿದ್ವು ಅಂತ ಎರಡೇ ಪನ್ನೀರ್ಲ್ಯಾಂಡು. ಅದು ಗಂಟು ಹೋಗುತ್ತೆ ಅಂತ ಎರಡೇ ಪನ್ನೀರ್ಲ್ಯಾಂಡ್ ತಂದವ್ರೆ. ಸಿದು ಅಣ್ಣ, ಸಿದು ನನ್ನ ಮಗಂಗೆ ಕೊಡೋಣ ಅಂತ. ನನ್ನ ಮಗಳಿಗೆ ಅರ್ಧ, ಒಂದರಲ್ಲಿ ನನ್ನ ಮಗಂಗೆ ಅರ್ಧ, ಇನ್ನೊಂದರಲ್ಲಿ ನಂಗೆ ಅರ್ಧ, ನಮ್ಮ ಅಮ್ಮಂಗೆ ಅರ್ಧ. ನನ್ನ ಮಗಳಿಗೆ ಅರ್ಧ ಕೊಟ್ಟೆ. ನನ್ನ ಮಗ ಮಲ್ಗವಣೆ. ಅವನು ಎದ್ಮೇಲೆ ಅವನಿಗೆ ಅರ್ಧ ಕೊಡ್ತೀನಿ. ಆಮೇಲೆ ಸಿಗ್ತೀನಿ. ಇವತ್ತು ನಮ್ಮನೆ ಕೊಟ್ಟಿಗೆಯನ್ನು ನಾವು ತೊಳೆದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಕೊಟ್ಟಿಗೆ ತೊಳೆಯೋದು ಮಿಷಿನ್ ಮೋಟ್ರು ಕೆಟ್ಟೋಗಿತ್ತು. ಅದನ್ನು ಸರಿ ಮಾಡಿಸ್ಕೊಂಡು ಬರೋಕ್ಕೆ ಅಂತ ನಮ್ಮನೆಯವ್ರು ತಗೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕೊಟ್ಟಿಗೆ ತೊಳೆದಿಲ್ಲ. ಹಸುಗಳು ಹಾಕಿದ ಸಗಣಿಯನ್ನು ಉಳಿದಿದ್ದನ್ನು ಬೆಳಗ್ಗೆ ನಮ್ಮನೆಯವ್ರು ತೆಗೆದಾಕಿದ್ದಾರೆ. ಇವಾಗ ಉಳಿದಿರೋದನ್ನು ನಾನು ತೆಗೆದಾಕೋಣ ಅಂತ ಬಂದೆ. ಒಂದು ಕೊಟ್ಟಿಗೆನ ಗುಡಿಸಿ ಆಯಿತು ನೋಡಿ. ಈ ಕೊಟ್ಟಿಗೆನ ಗುಡಿಸಿ ಆಯಿತು. ಇವಾಗ ಈ ಕೊಟ್ಟಿಗೆದು ಸಗಣಿಯನ್ನು ತೆಗೆದು ಹೋಗಬೇಕು. ಹಸುಗಳಿಗೆ ಜೋಳ ಹಾಕಿಲ್ಲ, ಜೋಳ ಹಾಕಬೇಕು. ನೋಡಿ, ನಮ್ಮ ಮನೆಯಿಂದ ಸ್ವಲ್ಪನೇ ದೂರ ನಾವು ಹಸುಗಳನ್ನ ಕಟ್ಟಾಕಿರೋದು.
ನಮ್ಮ ಹುಲ್ಲುಗುಡ್ಡೆ ಹತ್ರ ಕಟ್ಟಾಕಿದ್ದೀವಿ. ನಮ್ಮ ಮನೆಯವರು ಮೀಶೋದಲ್ಲಿ ಸೊಳ್ಳೆ ಪರ್ದೆನ ಆರ್ಡ್ರ್ ಮಾಡಿದ್ರು, ಅದು ಬಂದಿದೆ ನೋಡಿ. ನನ್ನ ಮಗಳು ಅದರೊಳಗಡೆ ಕುತ್ಕೊಂಡು ಚೆನ್ನಾಗಿದೆ ಕ್ವಾಲಿಟಿ. ಪ್ರೈಸ್ ಎಷ್ಟು ಅಂತ ಅವ್ರು ಬಂದಮೇಲೆ ಅವ್ರ ಹತ್ರನೇ ಕೇಳಬೇಕು. ಆದರೆ ಫ್ಲಿಪ್ಕಾರ್ಟಿಗೆ ಹೋಲಿಸ್ಕೊಂಡ್ರೆ ಮೀಶೋದಲ್ಲಿ ಪ್ರೈಸು ಕಡಿಮೆ, ಕ್ವಾಲಿಟಿ ಸೇಮ್ ಕ್ವಾಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ. ಮಿಸ್ರುಗಳು ಎಂಥ ಜನ ಮಿಸ್ರುಗಳು ಅಂದರೆ ಏನು ಕೋಲ್ಜೆ ಅಂತಾರನಾ? ತಲೆಗೆ ಕಡಿಯಾಕ್ಲವು ತಲೆ ಮುದ್ಗಿತವೆ ನೋಡಿ. ಪ್ಯೂರ್ ಜೇನ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇರ್ತೀರಲ್ಲ, ನಮ್ಮ ಹಳ್ಳಿ ಸೈಡಲ್ಲಿ ಪ್ಯೂರ್ ಜೇನ್ ಸಿಗುತ್ತೆ, ಮಾರಾಟಕ್ಕಲ್ಲ, ಮನೆಗೆ. ನಮ್ಮನೆಯವರು ಇದು 3-4ನೇ ಸರಿ ತಂದಿರೋದು ಜೇನನ್ನು. ಇದು 2 ಟ್ರಿಪ್ಪಿಂದು ಜೇನುತುಪ್ಪ ಇದರೊಳಗಡೆ ಇದೆ, ಪ್ಯೂರ್ ಜೇನುತುಪ್ಪ. ಸೊ ಇವಾಗ ಟೈಮ್ ಬಂದು 10:15 ರಾತ್ರಿ. ನಾನು ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ವಿಲ್ ಬಿ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.